ವಾಸ್ತವವನ್ನು ಅರಿತುಕೊಂಡು ನಿಮ್ಮ ದುಃಖವನ್ನು ನಿಯಂತ್ರಿಸಿಕೊಳ್ಳಿ ತಾಯಿ. ನಿಮ್ಮ ಸ್ಥಿತಿ ಚಿಂತಾಜನಕವಾದರೆ ವಾನರ ಕುಲವೇ ಶೋಕದಲ್ಲಿ ಮುಳುಗಿ ಹೋಗುತ್ತದೆ. ನನ್ನ ಶೋಕಕ್ಕೆ ಅರ್ಥವೇ ಇಲ್ಲವೇ? ಇದೆ ತಾಯಿ, ಖಂಡಿತ ಇದೆ. ಪ್ರಿಯ ಪತಿಯ ಅಗಲಿಕೆ ಶೋಕವನ್ನು ತುಂಬುತ್ತದೆ. ಹಾಗೆಂದು ಎಲ್ಲಿಯವರೆಗೆ ಶೋಕಿಸುವುದು? ನೀರಿನ ಮೇಲಿನ ಗುಳ್ಳೆಯಂತೆ ಯಾವ ಕ್ಷಣದಲ್ಲಾದರೂ ಒಡೆದು ಹೋಗುವ ಜೀವನದಲ್ಲಿ ಎಲ್ಲರೂ ತಮ್ಮ ತಮ್ಮ ಕಾಲಕ್ಕಾಗಿ ಕಾಯಬೇಕು. ಪ್ರಿಯರಾದವರು ಸತ್ತರೆಂದು ಸಾಯುತ್ತಾ ಹೋದರೆ ಲೋಕದಲ್ಲಿ ಯಾರು ಉಳಿಯುತ್ತಿದ್ದರು ತಾಯಿ? ತತ್ವ ಉಪದೇಶಗಳಿಗೆ ದುಃಖವನ್ನು ಅಡಗಿಸುವ ಶಕ್ತಿ ಇಲ್ಲ ಹನುಮಂತ. ಅದರಂತೆ ಶೋಕಕ್ಕೆ ಸತ್ತವರನ್ನು ಬದುಕಿಸುವ ಶಕ್ತಿಯೂ ಇಲ್ಲ. ವ್ಯಕ್ತಿಗಳು ಸಾಯುತ್ತಲೇ ಇರುತ್ತಾರೆ, ಬದುಕು ಸಾಯದೆ ನಡೆಯುತ್ತಲೇ ಇರುತ್ತದೆ. ಆ ಬದುಕಿಗೆ ನಮ್ಮ ಕರ್ತವ್ಯಗಳಿರುತ್ತವೆ. ನಿಮ್ಮ ಪುತ್ರ ಅಂಗದನ ಭವಿಷ್ಯದ ಬಗ್ಗೆ ಯಾರು ಯೋಚಿಸುತ್ತಾರೆ? ಪತ್ನಿಯಾಗಿ ಕರ್ತವ್ಯ ಪಾಲನೆ ಮಾಡಿದ ನೀವು ಮಾತೆಯಾಗಿಯೂ ಕರ್ತವ್ಯ ಪಾಲನೆ ಮಾಡಬೇಕಲ್ಲವೇ? ಮಹಾರಾಣಿ, ದುಃಖದ ತಾಪ ಅದನ್ನು ಅನುಭವಿಸಿದವರಿಗೆ ಅರ್ಥವಾಗುತ್ತದೆ. ಹೀಗೇ ಹೇಳಿವಿರೆಂದು ನನಗೆ ಗೊತ್ತು. ಅದು ನಿಜವಲ್ಲವೇ ಹನುಮಂತ? ನಿಜ ತಾಯಿ. ಆದರೆ ವಾಲಿಯಂತ ಮಹಾವೀರ ಮಹಾಜ್ಞಾನಿಯ ಮಡದಿಯಾದ ನೀವು ಪಾಮರನಂತೆ ಪರಿತಪಿಸುವುದು ತರವಲ್ಲವೆಂದು ನನ್ನ ಅಭಿಪ್ರಾಯ. ಚೆಲ್ಲಿ ಹೋದ ಎಣ್ಣೆಗಾಗಿ ದುಃಖಿಸದೆ ಉಳಿದ ಎಣ್ಣೆಯನ್ನು ಸುರಕ್ಷಿತಗೊಳಿಸುವುದು ವಿವೇಕವೆಂದು ನನ್ನ ಭಾವನೆ. ಅಂಗದನ ಶ್ರೇಯಸ್ಸಿಗಾಗಿ ನೀವು ನಿಮ್ಮ ದುಃಖವನ್ನು ನಿಯಂತ್ರಿಸಿಕೊಳ್ಳಬೇಕು. ಸಖಿಯರೇ, ಮಹಾರಾಣಿಯವರಿಗೆ ಕುಡಿಯಲು ನೀರು ಕೊಟ್ಟು ಉಪಚರಿಸಿ ವಾಲಿಯ ಬಳಿಗೆ ಕರೆತನ್ನಿ. ಆಗಲಿ ಪ್ರಭು. ಸಮಾಧಾನ ಮಾಡಿಕೊಳ್ಳಿರಿ, ತೆಗೆದುಕೊಳ್ಳಿ, ಸ್ವಲ್ಪ ನೀರನ್ನಾದರೂ ಕುಡಿಯಿರಿ. ಸೋದರ ಸುಗ್ರೀವ, ಸಮಾಧಾನ ಮಾಡಿಕೊ. ಅಣ್ಣ ತಮ್ಮಂದಿರಾದ ನಾವು ಕಡೆಯವರೆಗೂ ಪ್ರೀತಿ ಸೌಹಾರ್ದತೆಗಳಿಂದ ಸಂತೋಷವಾಗಿ ಬದುಕಬಹುದಿತ್ತು. ಆದರೆ ಆ ವಿಧಿ ನಮ್ಮನ್ನು ಶತ್ರುಗಳನ್ನಾಗಿ ಮಾಡಿಬಿಟ್ಟಿತು. ಹಿಂದೆ ನೀನು ಕಷ್ಟಪಡುತ್ತಿದ್ದಾಗ ನಾನು ಸಂತೋಷವಾಗಿದ್ದೆ. ಆದರೆ ಇಂದು ನೀನು ಸಂತೋಷ ಪಡುತ್ತಿರುವಾಗ ನಾನು ಇರುವುದೇ ಇಲ್ಲ. ಎಂಥ ವಿಪರ್ಯಾಸ! ಇದಕ್ಕೆಲ್ಲ ನಾನೇ ಕಾರಣ ಅಗ್ರಜ, ನಾನೇ ಕಾರಣ. ನಾನು ಪಾಪಿ. ಇಲ್ಲ ಸುಗ್ರೀವ, ಇಲ್ಲ. ಪಾಪ ಪುಣ್ಯಗಳೆಲ್ಲ ನಮ್ಮದಲ್ಲ, ಆ ವಿಧಿಯದು. ಈಗ ನೀನು ವಾನರ ರಾಜ್ಯದ ಅಧಿಪತಿ, ನೀನು ಸುಗ್ರೀವ. ಆದರೆ ನನ್ನ ಕಡೆಯ ಒಂದು ಮಾತನ್ನು ನಡೆಸಿಕೊಳ್ಳುವುದಾಗಿ ನೀನು ಖಂಡಿತವಾಗಿ ನೆರವೇರಿಸುತ್ತೇನೆ. ಅದೇನೆಂದು ಹೇಳು ಅಗ್ರಜ. ಎಷ್ಟೇ ಕಷ್ಟವಾದರೂ ಸರಿ, ನಿನ್ನ ಆಸೆಯನ್ನು ಪೂರೈಸುತ್ತೇನೆ. ಮಗು ತಂದೆ. ಅಂಗದ, ಸುಗ್ರೀವ, ಅಂಗದನನ್ನು ನಾನು ಚಿಕ್ಕಂದಿನಿಂದ ಬಹಳ ಅಕ್ಕರೆಯಿಂದ ಸಾಕಿ ಪೋಷಿಸಿದ್ದೇನೆ. ಕಷ್ಟ ನೋವುಗಳನ್ನು ಅರಿಯದ ಅಂಗದ ನನ್ನ ಏಕಮಾತ್ರ ಪುತ್ರ ನನ್ನ ಅಗಲಿಕೆಯ ನಂತರ ಕುಸಿದು ಹೋಗುತ್ತಾನೆ. ಇವನನ್ನು ನಿನ್ನ ಸ್ವಂತ ಮಗನಂತೆ ನನ್ನ ನೆನಪು ಬಾರದಂತೆ ಪಾಲಿಸಬೇಕು. ಅಂಗದನನ್ನು ರೆಪ್ಪೆಯು ಕಣ್ಣನ್ನು ಕಾಪಾಡುವಂತೆ ಕಾಪಾಡುತ್ತೇನೆ. ಸುಗ್ರೀವ, ಅಂಗದನಿಗೆ ಇನ್ನು ಮುಂದೆ ನೀನೇ ತಂದೆ, ನೀನೇ ಒಡೆಯ, ನೀನೇ ರಕ್ಷಕ, ನೀನೇ ಸರ್ವಸ್ವ. ಇದನ್ನು ನಿನ್ನ ಆಜ್ಞೆಯಂತೆ ಪಾಲಿಸುತ್ತೇನೆ. ಅಂಗದನನ್ನು ನೋಡಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ ಸುಗ್ರೀವ, ಅಂಗದ ನನ್ನಷ್ಟೇ ಪರಾಕ್ರಮಿ. ಅವನು ರಾಕ್ಷಸರನ್ನು ಸಂಹರಿಸುವಾಗ ಮುಂದಾಳಾಗಿರುತ್ತಾನೆ. ಅರ್ಥವಾಯಿತು ಅಗ್ರಜ.
ಅಷ್ಟೇ ಅಲ್ಲ ಸುಗ್ರೀವ, ನನ್ನ ಅಗಲಿಕೆಯಿಂದ ತಾರೆ ಎಷ್ಟು ಸಂಕಟ ಪಡುತ್ತಿದ್ದಾಳೆಂದು ನೀನೇ ಕಂಡಿರುವೆ. ಅವಳ ದುಃಖವನ್ನು ಸಂತೈಸುವ ಕೆಲಸವನ್ನು ನೀನೇ ಮಾಡಬೇಕು. ನಿನ್ನ ಆಜ್ಞೆಯಂತೆ ನಡೆಯುತ್ತೇನೆ ಅಗ್ರಜ. ಶ್ರೀರಾಮನ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡು, ಅದು ನಮ್ಮ ಧರ್ಮ. ಕುಮಾರ ಅಂಗದ, ಕುಮಾರ ತಂದೆ. ಮಗು, ಸುಗ್ರೀವನೇ ನಿನಗೆ ರಕ್ಷಕ, ಒಡೆಯ. ಅವನಿಗೆ ವಿಧೇಯನಾಗಿ ನಡೆದುಕೊಳ್ಳಬೇಕು. ಪ್ರಿಯವಾಗಲಿ ಅಪ್ರಿಯವಾಗಲಿ ಎಂದು ಅವನಿಗೆ ವಿರೋಧವಾಗಿ ನಡೆದುಕೊಳ್ಳಬಾರದು. ಆಗಲಿ ತಂದೆ, ನಾನು ನನ್ನ ಚಿಕ್ಕಪ್ಪನ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ಮಗು ಅಂಗದ, ಸುಗ್ರೀವನ ಸ್ನೇಹಿತರೊಡನೆ ಸ್ನೇಹ ಮಾಡು, ಅವನ ಶತ್ರುಗಳೊಡನೆ ಮಿತ್ರತ್ವ ಬೇಡ. ನಿಮ್ಮ ಮಾತಿನಂತೆಯೇ ನಡೆದುಕೊಳ್ಳುತ್ತೇನೆ. ಆಗಲಿ, ನಾನು ಹೇಳಬೇಕಾಗಿದ್ದೆಲ್ಲ ಹೇಳಿ ಆಯಿತು. ನಾನಿನ್ನು ಬರುತ್ತೇನೆ. ಸುಗ್ರೀವ, ರಾಮಚಂದ್ರ, ರಾಮಚಂದ್ರ. ಅಗ್ರಜ, ತಂದೆ. ಅಗ್ರಜ, ತಂದೆ. ಧೀರವಾಲಿ ಧರೆಗೆ ಉರುಳಿಹನು, ರಾಮ ಶರದ ಮಹಾಘಾತಕ್ಕೆ ಧರೆಗೆ ಉರುಳಿಹನು. ವೀರವಾಲಿ ಧೀರವಾಲಿ ಧರೆಗೆ ಉರುಳಿಹನು, ರಾಮ ಶರದ ಮಹಾಘಾತಕ್ಕೆ ಧರೆಗೆ ಉರುಳಿಹನು. ವೀರವಾಲಿ ಧೀರವಾಲಿ ಧರೆಗೆ ಉರುಳಿಹನು. ಜಗವ ಗೆಲ್ಲುವ ಮಹಾಬಲನು, ವಾನರ ಕುಲಕ್ಕೆ ದೊರೆಯಾದವನು. ಜಗವ ಗೆಲ್ಲುವ ಮಹಾಬಲನು, ವಾನರ ಕುಲಕ್ಕೆ ದೊರೆಯಾದವನು. ಸೋದರ ದ್ವೇಷದಿ ಮಿತಿಯನ್ನು ಮೀರಿ ರಾಮನ ಬಾಣದಿ ಕೊನೆಯಾಗಿಹನು. ಸೋದರ ದ್ವೇಷದಿ ಮಿತಿಯನ್ನು ಮೀರಿ ರಾಮನ ಬಾಣದಿ ಕೊನೆಯಾಗಿಹನು. ವೀರವಾಲಿ ಧೀರವಾಲಿ ಧರೆಗೆ ಉರುಳಿಹನು. ಸತಿತಾರೆ ದುಃಖಕ್ಕೆ ಕೊನೆಯೇ ಇಲ್ಲ, ತನಯ ಅಂಗದಗೆ ನಾಥನು ಇಲ್ಲ. ಸತಿ ತಾರೆ ದುಃಖಕ್ಕೆ ಕೊನೆಯೇ ಇಲ್ಲ, ತನಯ ಅಂಗದಗೆ ನಾಥನು ಇಲ್ಲ. ಬಲವೇನಿದ್ದರು ಎಣೆಯೇ ಇಲ್ಲ, ದೈವಕ್ಕೆ ಧರ್ಮಕ್ಕೆ ಎದುರಿಲ್ಲ. ಬಲವೇನಿದ್ದರು ಎಣೆಯಿಲ್ಲ, ದೈವಕ್ಕೆ ಧರ್ಮಕ್ಕೆ ಎದುರಿಲ್ಲ. ವೀರವಾಲಿ
ಎಷ್ಟೇ ದುಃಖಿಸಿದರೂ ಹೋದ ಜೀವ ಹಿಂತಿರುಗಿ ಬರುವುದಿಲ್ಲ. ಸಮಾಧಾನ ತಾಳು ಮಹಾತಾಯಿ. ಆಂಜನೇಯ, ಪತಿಯ ಪ್ರೇಮವನ್ನು ಶಾಶ್ವತವಾಗಿ ಕಳೆದುಕೊಂಡ ನಾನು ಹೇಗೆ ತಾನೇ ಸಮಾಧಾನ ತಾಳಲಿ? ಅನ್ಯ ಮಾರ್ಗವಿಲ್ಲ ಮಹಾರಾಣಿ. ವಾಲಿಯ ಅಗಲಿಕೆಯಿಂದ ನೀವು ಮಾತ್ರವಲ್ಲ, ಸಕಲ ವಾನರ ಸಮೂಹವೇ ದುಃಖಿಸುತ್ತಿದೆ. ಅವನ ಸದ್ಗುಣಗಳನ್ನು ನೆನೆದು ಅವನಿಗೆ ಗೌರವ ಸಲ್ಲಿಸಿ ಮುಂದಿನ ಕರ್ತವ್ಯಗಳತ್ತ ಗಮನವಿಡುವುದೇ ನಮ್ಮೆಲ್ಲರ ಕರ್ತವ್ಯ. ಹನುಮಂತ, ನಿನ್ನ ಮಾತು ಸತ್ಯವೆಂದು ಅರಿವಾದರೂ ಈ ಹಾಳು ಜೀವ ವಾಲಿ ಇಲ್ಲದೆ ಬದುಕಲು ಇಷ್ಟಪಡುತ್ತಿಲ್ಲ. ಮಹಾರಾಣಿ, ವಿಪರೀತ ನಿರ್ಧಾರ ಮಾಡಿ ಅನುಚಿತ ಕಾರ್ಯ ಮಾಡಬಾರದು. ನಾನು ಮೊದಲೇ ಹೇಳಿದಂತೆ ಅವನಿಗಾಗಿ, ಉಳಿದ ವಾನರರ ಹಿತಕ್ಕಾಗಿ ನೀವು ನಿಮ್ಮ ದುಃಖವನ್ನು ನುಂಗಲೇಬೇಕು. ದುಃಖ ಪಶ್ಚಾತ್ತಾಪಗಳಿಂದ ನೊಂದಿರುವ ಈ ಸುಗ್ರೀವ ಮತ್ತು ಅಂಗದನನ್ನು ನೀವೇ ಸಂತೈಸಬೇಕು. ಹನುಮಂತ, ಈಗ ನಾನು ಯಾರಿಗೂ ಏನನ್ನು ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ನಾನು ನನ್ನ ದುಃಖದಲ್ಲೇ ಕುಸಿದು ಹೋಗಿದ್ದೇನೆ. ನೀವು ಅಸಹಾಯಕಳೆಂದು ಭಾವಿಸಬಾರದು ಮಹಾರಾಣಿ. ನಿಮ್ಮ ಮಗ ಅಂಗದನೇ ಕಪಿ ಸಾಮ್ರಾಜ್ಯವನ್ನು ನಿಮ್ಮ ಮಾರ್ಗದರ್ಶನದಲ್ಲೇ ಆಳಲಿ. ಅಂಗದ ಪುತ್ರನಾಗಿ ವಾಲಿಗೆ ಸೂಕ್ತವಾದ ಅಂತ್ಯ ಸಂಸ್ಕಾರವನ್ನು ನಡೆಸಿ ನಂತರ ಪಟ್ಟಾಭಿಷಕ್ತನಾಗಲಿ. ಮಗನ ಅಭ್ಯೋದಯದಿಂದ ನಿಮ್ಮ ದುಃಖ ಶಮನವಾಗುತ್ತದೆ. ಆಂಜನೇಯ, ಜ್ಞಾನಿಯಾದ ನೀನು ಹೀಗೆ ಹೇಳಬಹುದೇ? ಪತಿಯ ಸಾವನ್ನು ತುಂಬುವುದು ಯಾರಿಂದ ಸಾಧ್ಯ? ವಾಲಿಯಂತಹ ಪತಿಯನ್ನು ಕಳೆದುಕೊಂಡವಳಿಗೆ ಬೇರೆ ಯಾವುದೂ ಶಾಂತಿಯು ಕೊಡಲಾರದು. ಅದು ನಿಜ ಮಹಾರಾಣಿ. ಆದರೆ ಕಿಷ್ಕಿಂಧೆಯ ಒಡತಿಯಾಗಿ, ಅಂಗದನ ಹಿತಚಿಂತಕಳಾಗಿ ಆ ದುಃಖವನ್ನು ಸ್ವಲ್ಪ ಮಟ್ಟಿಗಾದರೂ ಮರೆಯಬೇಕು. ಆಂಜನೇಯ, ನನಗೆ ರಾಜ್ಯದ ಒಡೆತನದ ಬಯಕೆ ಇಲ್ಲ. ಅಂಗದನು ಆ ಹೊರೆಯನ್ನು ಹೊರಲಾರ. ಸುಗ್ರೀವನಿಗೆ ಆ ಸಾಮರ್ಥ್ಯವಿದೆ. ಎಲ್ಲ ಮುಂದಿನ ಕಾರ್ಯಗಳನ್ನು ಅವನೇ ಮಾಡಲಿ. ಅಂಗದನನ್ನು ಸಿಂಹಾಸನಕ್ಕೇರಿಸಿ ನಾನು ಮಾಡಿದ ಪಾಪ ಕಾರ್ಯಗಳಿಗೆ ಪ್ರಾಯಶ್ಚಿತ್ತ ಅನುಭವಿಸುತ್ತೇನೆ. ಬೇಡ ಬೇಡ ಸುಗ್ರೀವ, ವಿಧಿ ಸಂಕಲ್ಪ. ನನ್ನ ಸ್ವಾಮಿ ಹೇಳಿದಂತೆ ಸಹೋದರರು ಶತ್ರುಗಳಾಗುವಂತಾಯಿತು. ಇನ್ನು ಅಂಗದನಿಗೆ ನೀನೇ ಬಂಧು, ನೀನೇ ಆಶ್ರಯ. ಅಂದರೆ ನಿಮ್ಮ ನಿರ್ಧಾರವೇನು ಮಹಾರಾಣಿ? ನನ್ನ ದುಃಖದಲ್ಲಿ ನಾನು ಮುಳುಗಿ ಹೋಗುತ್ತೇನೆ. ನನ್ನ ಪತಿಯ ನೆನಪಿನಲ್ಲೇ ನಾನು ಮುಗಿದು ಹೋಗುತ್ತೇನೆ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ರಾಘವ, ರಾಮಚಂದ್ರ, ಮಹಾನುಭಾವ, ವಾಲಿಯ ಸಾವಿನಿಂದ ತಳಮಳಿಸುತ್ತಿರುವ ತಾರೆಯ ದುಃಖವನ್ನು ನಾನು ನೋಡಲಾರೆ. ಎಷ್ಟು ಹೇಳಿದರೂ ಅವಳು ಶಾಂತಳಾಗುತ್ತಿಲ್ಲ. ಅವಳು ಪತಿ ವಿಯೋಗದಿಂದ ಸಾವನ್ನ ಎದುರು ನೋಡುತ್ತಿರುವಂತಿದೆ. ತಾಯಿ ಇಲ್ಲದ ಮೇಲೆ ಅಂಗದನು ಬದುಕಿರುತ್ತಾನೆಯೇ? ಅವರಿಬ್ಬರು ಇಲ್ಲದ ಮೇಲೆ ನಾನಿದ್ದು ಏನು ಪ್ರಯೋಜನ? ಸುಗ್ರೀವ, ಇದೇನಿದು? ವೀರನಾದ ನೀನು ಹೀಗೆ ಪಾಮರನಂತೆ ಪ್ರಲಾಪಿಸುವುದೇ? ರಾಮಚಂದ್ರ, ನನ್ನ ಕ್ರೋಧದ ಪರಿಣಾಮ ಇಷ್ಟು ದಾರುಣವಾಗಿರುತ್ತದೆ ಎಂದು ನಾನು ಭಾವಿಸಿರಲಿಲ್ಲ. ನಾನು ನನ್ನ ಸೋದರನ ಸಾವಿನೊಡನೆ ಅಗ್ನಿ ಪ್ರವೇಶ ಮಾಡುವುದು ಒಳಿತೆಂದು ಕಾಣುತ್ತದೆ. ಸುಗ್ರೀವ, ದುಃಖಕ್ಕೆ ದಾಸನಾದರೆ ಅದು ವಿವೇಕವನ್ನು ನುಂಗುತ್ತದೆ, ಕರ್ತವ್ಯವನ್ನು ಕಡೆಗಣಿಸುವಂತೆ ಮಾಡುತ್ತದೆ. ಇಲ್ಲ ರಾಮಚಂದ್ರ, ನನ್ನ ಕರ್ತವ್ಯವನ್ನು ನಾನು ಮರೆತಿಲ್ಲ. ನಾನಿಲ್ಲದಿದ್ದರೂ ನಿನ್ನ ಕಾರ್ಯವು ನೆರವೇರುತ್ತದೆ. ನನ್ನ ವಾನರ ವೀರರು ನಿನ್ನ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ. ನಿನ್ನ ಪತ್ನಿ ಸೀತೆಯನ್ನು ಹುಡುಕುತ್ತಾರೆ. ಕುಲನಾಶಕನಾದ ನಾನು ಅಗ್ನಿ ಪ್ರವೇಶ ಮಾಡಲು ದಯಮಾಡಿ ಅನುಮತಿ ನೀಡು. ಸುಗ್ರೀವ, ಆವೇಶದ ನಿರ್ಧಾರ ತರವಲ್ಲ. ವಾಲಿ ಮಹಾವೀರ, ಧೀಮಂತ. ಅವನು ತಪ್ಪು ಮಾಡಲಿಲ್ಲ, ನೀನು ತಪ್ಪು ಮಾಡಲಿಲ್ಲ. ವಿಧಿಯೇ ನಿಮ್ಮಿಬ್ಬರಿಂದ
ಈ ತಪ್ಪು ಮಾಡಿಸಿಬಿಟ್ಟಿತು. ಅದಕ್ಕಾಗಿ ವಾಲಿಯೊಂದಿಗೆ ನೀನಾಗಲಿ ತಾರೆಯಾಗಲಿ ಸಾಯುವುದು ಅರ್ಥಹೀನ. ನಾನು ತಾರೆಯನ್ನು ಸಮಾಧಾನಪಡಿಸುತ್ತೇನೆ. ಈ ಹುಚ್ಚು ನಿರ್ಧಾರವನ್ನು ತೊರೆದು ನೀನು ಸಮಾಧಾನ ತಂದುಕೋ. ರಾಮಚಂದ್ರ ಪ್ರಭು, ಮಹಾರಾಣಿ ತಾರೆಯವರನ್ನು ಹೇಗೆ ಸಮಾಧಾನಪಡಿಸುವುದೆಂದೇ ತೋಚುತ್ತಿಲ್ಲ. ಪತಿವಿಯೋಗವನ್ನು ಸಹಿಸಲಾರದೆ ಸಾವೇ ಅಂತಿಮವೆಂದು ನಿರ್ಧರಿಸಿಬಿಟ್ಟಿದ್ದಾರೆ. ಈಗ ನೀವೇ ಇವರನ್ನು ಸಮಾಧಾನಪಡಿಸಬೇಕು. ಅದಕ್ಕಾಗಿಯೇ ನಾನು ಬಂದಿದ್ದೆ ಹನುಮಂತ. ಮಹಾರಾಣಿ, ಏಳಿ, ಎದ್ದೇಳಿ. ನಿಮ್ಮನ್ನು ಕಾಣಲು ಪುರುಷೋತ್ತಮನಾದ ರಾಮಚಂದ್ರ ಪ್ರಭು ಬಂದಿದ್ದಾರೆ. ಮಾತನಾಡಿ. ಏಳಿ ಮಹಾರಾಣಿ. ರಾಮಚಂದ್ರ, ನೀನು ಅಪ್ರಮೇಯ, ಅಪರಿಮಿತ ಪರಾಕ್ರಮಶಾಲಿ, ಪರಮ ಧಾರ್ಮಿಕನೆಂದು ನಾನು ಕೇಳಿದ್ದೇನೆ. ಯಾವ ಬಾಣದಿಂದ ನೀನು ನನ್ನ ಪತಿಯನ್ನು ಪರಲೋಕಕ್ಕೆ ಕಳಿಸಿದೆಯೋ ಅದೇ ಬಾಣದಿಂದ ನನ್ನನ್ನು ಕಳಿಸಿಬಿಡು. ನಾನು ನನ್ನ ಪತಿಯನ್ನು ಸೇರುವಂತೆ ಮಾಡು. ಇದೊಂದು ಉಪಕಾರ ಮಾಡು. ತಾರ, ವಾಲಿಗೆ ನನ್ನ ಬಾಣದಿಂದ ಸದ್ಗತಿ ಪಡೆಯುವ ವಿಧಿ ಇತ್ತು. ನಿನಗೆ ನಿನ್ನ ಪುತ್ರನ ಶ್ರೇಯಸ್ಸಿಗಾಗಿ ಬದುಕಿರಬೇಕಾದ ವಿಧಿ ಇದೆ. ಅದನ್ನು ಮೀರಿ ನೀನೇ ನಿನ್ನ ಸಾವನ್ನು ಬೇಡುವುದು ಅನುಚಿತ. ಇಲ್ಲ ರಾಮಚಂದ್ರ, ಅನುಚಿತವಲ್ಲ. ನೀನು ಹೇಗೆ ಸೀತೆಯನ್ನು ಅಗಳಿ ದುಃಖಿಸುತ್ತಿರುವೆಯೋ ನಾನು ನನ್ನ ಪತಿಯನ್ನು ಕಳೆದುಕೊಂಡು ದುಃಖಿಸುತ್ತಿರುವೆ. ನಿನಗಾದರೂ ಮತ್ತೆ ನಿನ್ನ ಪತ್ನಿ ದೊರೆಯಬಹುದು, ಆದರೆ ನನ್ನ ಪತಿ ಮತ್ತೆ ದೊರಕುತ್ತಾನೆಯೇ? ತಾರಾ, ಈ ಲೋಕದಲ್ಲಿ ಯಾರು ಶಾಶ್ವತವಾಗಿರುತ್ತಾರೆ? ಎಲ್ಲರೂ ಹೋಗಲೇಬೇಕಲ್ಲವೇ? ಪ್ರಿಯರಾದವರು ಅಪ್ರಿಯರಾದವರು ಯಾರೂ ಶಾಶ್ವತವಲ್ಲ. ಒಂದು ರೀತಿಯಲ್ಲಿ ಎಲ್ಲರೂ ಆತ್ಮೀಯರ ಅಗಲಿಕೆಯ ನೋವನ್ನು ಅನುಭವಿಸಲೇಬೇಕು. ಆ ನೋವನ್ನು ಅನುಭವಿಸಲು ಸಾಧ್ಯವಿಲ್ಲವೆಂದೇ ನಾನು ನಿನ್ನ ಬಳಿ ಸಾವನ್ನು ಬೇಡುತ್ತಿರುವುದು. ದಯಮಾಡಿ ನನಗೆ ಸಾವನ್ನು ಕರುಣಿಸು. ತ್ರಿವದೆಯ ದೋಷ ಬರುವುದು ಎಂದು ನೀನು ಹಿಂಜರಿಯಬೇಡ. ವಾಲಿ ಅರ್ಧ ಶರೀರವೇ ನಾನೆಂದು ಭಾವಿಸು. ನಿನ್ನನ್ನು ಯಾವ ದೋಷವೂ ತಾಗುವುದಿಲ್ಲ. ತಾರಾ, ನೀನು ವೀರ ಪತ್ನಿ, ವೀರ ಮಾತೆ. ಅಳ್ಳೆದೆಯ ಅಲ್ಪರಂತೆ ವರ್ತಿಸಬಾರದು. ತನ್ನ ತನ್ನ ಕರ್ಮಾನುಸಾರ ಸುಖ ದುಃಖಗಳು ಪ್ರಾಪ್ತವಾಗುತ್ತವೆ. ಸುಖವನ್ನು ಸ್ವೀಕರಿಸುವ ನಾವು ದುಃಖವನ್ನು ಬೇಡವೆನ್ನುವಂತಿಲ್ಲ. ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ವಿವೇಕವಿಲ್ಲದಿದ್ದರೆ ಬದುಕು ಅಸಹನೀಯವಾಗುತ್ತದೆ. ನಾನು ಎಲ್ಲ ಬಗೆಯಲ್ಲೂ ಹೇಳಿದೆ ರಾಮಚಂದ್ರ ಪ್ರಭು. ರಾಮಚಂದ್ರ, ತಾರೆಯ ದುಃಖವನ್ನು ಕಾಣುತ್ತಾ ನಾನು ಮಾಡಿದ ಅಪರಾಧ ಘೋರವಾಗಿ ಕಾಣುತ್ತಿದೆ. ಸುಗ್ರೀವ, ಅದನ್ನೆಲ್ಲ ಮರೆತು ಬಿಡು. ನನ್ನ ಪತಿಯ ಸ್ಥಾನದಲ್ಲಿ ನೀನೇ ಕಿಷ್ಕಿಂಧೆಯ ರಾಜನಾಗು. ಮಹಾರಾಣಿ, ನೀವು ಹೀಗೆ ದುಃಖಿಸುತ್ತಿರುವಾಗ ಸುಗ್ರೀವ ರಾಜನಾಗುವುದು ದೂರದ ಮಾತು. ತಾರಾ, ನಿನ್ನ ಇಷ್ಟದಂತೆ ಸುಗ್ರೀವ ಕಿಷ್ಕಿಂಧೆಯ ರಾಜನಾಗುತ್ತಾನೆ. ನಿನ್ನ ಪುತ್ರ ಅಂಗದ ಯುವರಾಜನಾಗುತ್ತಾನೆ. ಇದು ಬ್ರಹ್ಮಲಿಖಿತವೆಂದು ಸಮಾಧಾನ ತಂದುಕೊಂಡು ಕಿಷ್ಕಿಂಧೆಯ ಪ್ರಜೆಗಳ ಹಿತವನ್ನು ಯೋಚಿಸು. ಇದು ವಾಲಿ ಆತ್ಮಕ್ಕೂ ಶಾಂತಿ ಕೊಡುತ್ತದೆ. ಹೌದು ಮಹಾರಾಣಿ, ಅನ್ಯರ ಹಿತದಲ್ಲಿ ನಿಮ್ಮ ದುಃಖವನ್ನು ಮರೆತು ಶಾಂತಿಯನ್ನು ಪಡೆಯಬಹುದು. ಹೌದು ಮಹಾರಾಣಿ, ನೀನು ಸತ್ತರೆ ನಾನಾಗಲಿ ಅಂಗದನಾಗಲಿ ಉಳಿಯುವುದಿಲ್ಲ. ವಾನರ ರಾಜ್ಯ ಅನಾಯಕವಾಗುತ್ತದೆ. ಸೋದರನ ಸಾವಿಗೆ ಕಾರಣನಾದನೆಂಬ ದುಃಖ ಈಗಲೂ ನನ್ನ ಎದೆಯನ್ನು ಸುಡುತ್ತಿದೆ. ಸುಗ್ರೀವ, ನಾನು ಮೊದಲೇ ಹೇಳಿದ ಹಾಗೆ ಆ ವಿಧಿಯೇ ನಿನ್ನಿಂದ ಈ ಕಾರ್ಯವನ್ನು ಮಾಡಿಸಿದೆ. ಕಾಲ ಬಂದಾಗ
ಏನಾಗಬೇಕೋ ಅದು ಹೇಗೋ ನಡೆದು ಹೋಗುತ್ತದೆ. ಕಾಲ ಯಾರಿಗೂ ಕಾಯುವುದಿಲ್ಲ, ಯಾರಿಗೂ ಕರುಣೆ ತೋರುವುದಿಲ್ಲ. ಅದು ಯಾರಿಗೂ ಪಕ್ಷಪಾತವನ್ನು ಮಾಡುವುದಿಲ್ಲ. ಹೌದು ಮಹಾರಾಣಿ, ಲೋಕದ ಜೀವಿಗಳ ಗತಿಯೆಲ್ಲ ಕಾಲಾಧೀನ. ತಾರ, ವಾಲಿ ವೀರನಾಗಿ ಬದುಕಿದ, ಪ್ರಜಾ ವತ್ಸಲನಾಗಿ ಆಳಿದ, ಕೊನೆಯ ಕ್ಷಣದವರೆಗೂ ಪರಾಕ್ರಮದಿಂದ ಹೋರಾಡಿ ಅಸೂನೀಗಿದ. ಅವನು ವೀರ ಸ್ವರ್ಗವನ್ನೇ ಸೇರಿರುತ್ತಾನೆ. ಅವನಿಗಾಗಿ ದುಃಖಿಸುವುದು ಸಹಜ. ಆದರೆ ನಿರಂತರವಾಗಿ ಪ್ರಲಾಪಿಸುತ್ತಾ ಸಾಯುತ್ತೇನೆ ಎಂದು ಹೇಳುವುದು ವಾಲಿಗೆ ಅಗೌರವವನ್ನು ತೋರಿಸಿದಂತೆ. ಸುಗ್ರೀವ, ಶೀಘ್ರವಾಗಿ ವಾಲಿಯ ಪ್ರೇತ ಕಾರ್ಯಗಳಿಗೆ ನೀನು ಸಿದ್ಧತೆಗಳನ್ನು ಮಾಡು. ತಂದೆಯ ಸಾವಿನಿಂದ ದುಃಖ ತಪ್ತನಾಗಿರುವ ಅಂಗದನನ್ನು ಪ್ರೀತಿಯ ಮಾತುಗಳಿಂದ ಸಂತೈಸು. ಹಾಗೆ ಆಗಲಿ ರಾಮಚಂದ್ರ. ತಾರ, ಈ ವಿಷಯದಲ್ಲಿ ಸುಗ್ರೀವ ನಿನ್ನ ಇಚ್ಛೆಯಂತೆ ನಡೆದುಕೊಳ್ಳುತ್ತಾನೆ. ಮಹಾರಾಣಿ, ಎಲ್ಲವೂ ನಿಮ್ಮ ಸಲಹೆಯಂತೆಯೇ ನಡೆಸಲು ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ. ಮಹಾಪ್ರಭು ನಮೋ ನಮಃ. ಏನು ವಿಷಯ ಹೇಳಿ. ನಾವು ಕಿಷ್ಕಿಂದೆ ವಿಚಾರವೊಂದನ್ನು ತಂದಿದ್ದೇವೆ. ಕಿಷ್ಕಿಂದಿಯ ವಿಚಾರವೇ? ಅದೇನೆಂದು ಹೇಳಿ. ಪ್ರಭು, ಕಿಷ್ಕಿಂಧೆಯಲ್ಲಿ ವಾಲಿಗೂ ಸುಗ್ರೀವನಿಗೂ ದ್ವಂದ್ವ ಯುದ್ಧವಾಯಿತು. ವಾಲಿಗೂ ಸುಗ್ರೀವನಿಗೂ ಯುದ್ಧವೇ? ಅವರಿಬ್ಬರು ಸಹೋದರರಲ್ಲ. ರಾಮನಿಗೂ ಸುಗ್ರೀವನಿಗೂ ಸ್ನೇಹವಾಯಿತೆಂದು ನೀವೇ ಹೇಳಿದಿರಲ್ಲ. ಹೌದು ಮಹಾಪ್ರಭು, ಮಿತ್ರತ್ವದ ಬೆಂಬಲದ ಮೇಲೆ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದರು. ವಾಲಿ ಯುದ್ಧಕ್ಕೆ ಬಂದ ಸರಿ, ಅದರ ಪರಿಣಾಮವೇನಾಯಿತು? ವಾಲಿ ಹತನಾದ. ಸಾಕು ಸಾಕು ಸಾಕು, ನಿಲ್ಲಿಸಿ. ವಾಲಿಯಂತಹ ಪರಾಕ್ರಮಿಯ ವಧೆ, ನಾನು ಗೆಲ್ಲಲಾಗದ ಆ ವಾಲಿ ರಾಮನ ಬಾಣದಿಂದ ಹತನಾದನೆ. ಸರಿ, ನೀವಿನ್ನು ಹೊರಡಿ. ವಾಲಿಯಂತಹ ಪರಾಕ್ರಮಿ, ಅವನು ಸಾಮಾನ್ಯ ಮಾನವನಾದ ರಾಮನ ಬಾಣದಿಂದ ಹತನಾದನೆಂದರೆ ಇಲ್ಲ, ಆ ರಾಮನು ಸಾಮಾನ್ಯನಲ್ಲ. ನಾನು ಎಚ್ಚರಿಕೆಯಿಂದಿರಬೇಕು. ಆ ರಾಮನನ್ನು ಲಘುವಾಗಿ ಪರಿಗಣಿಸಬಾರದು, ಲಘುವಾಗಿ ಪರಿಗಣಿಸಬಾರದು. ರಘುಕುಲ ತಿಲಕ ರಾಮಚಂದ್ರನಿಗೆ ನಮೋ ನಮಃ. ರಾಮಚಂದ್ರ, ನೀನು ಹೇಳಿದಂತೆಯೇ ವಾಲಿ ಅಂತ್ಯಕ್ರಿಯೆಗಳನ್ನು ವಿಧಿವತ್ತಾಗಿ ನಡೆಸಲಾಯಿತು. ಬಹಳ ಸಂತೋಷ. ರಾಮಚಂದ್ರ ಪ್ರಭು, ನಿಮ್ಮ ಅನುಗ್ರಹದಿಂದ ಸುಗ್ರೀವ ವಾನರ ರಾಜ್ಯವನ್ನು ಪಡೆದುಕೊಂಡ. ಕಿಷ್ಕಿಂಧೆಯನ್ನು ಪ್ರವೇಶಿಸಿ ಮುಂದೆ ಮಾಡಬೇಕಾಗಿರುವ ಕಾರ್ಯಗಳಿಗೆ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದಾನೆ. ಸುಗ್ರೀವ, ಈಗ ನೀನು ಕಿಷ್ಕಿಂಧೆ ರಾಜ್ಯವನ್ನು ಪ್ರವೇಶಿಸಿ ಪಟ್ಟಾಭಿಷಿಕ್ತನಾಗು. ರಾಮಚಂದ್ರ, ಆ ಸಂದರ್ಭದಲ್ಲಿ ನೀನು ಲಕ್ಷ್ಮಣನೊಡನೆ ನಮ್ಮೊಂದಿಗಿರಬೇಕೆಂದು ಬಯಸುತ್ತೇನೆ. ಆದ್ದರಿಂದ ಮನೋಹರವಾದ ಕಿಷ್ಕಿಂಧಾ ನಗರಕ್ಕೆ ಆಗಮಿಸಿ ನಮ್ಮ ಅರಮನೆಯಲ್ಲಿ ನಿನಗೆ ಸತ್ಕಾರ ಮಾಡುವ ಭಾಗ್ಯವನ್ನು ಕರುಣಿಸು. ಪ್ರಭು ರಾಮಚಂದ್ರ, ನಿಮ್ಮ ಆಗಮನದಿಂದ ಇಡೀ ವಾನರ ಕುಲವೇ ಆನಂದ ಪಡುತ್ತದೆ. ವಾನರ ಶ್ರೇಷ್ಠರಾದ ಹನುಮಂತ ಸುಗ್ರೀವರೇ, ನಾನು ಬರುವಂತಿಲ್ಲ.
ಪಿತೃವಾಕ್ಯ ಪರಿಪಾಲನೆಯಲ್ಲಿ ದೀಕ್ಷಿತನಾಗಿರುವ ನಾನು 14 ವರ್ಷಗಳ ಕಾಲ ಗ್ರಾಮವನ್ನಾಗಲಿ ನಗರವನ್ನಾಗಲಿ ಪ್ರವೇಶಿಸುವುದಿಲ್ಲ. ನನ್ನ ಶುಭ ಹಾರೈಕೆಯೊಡನೆ ನಿನ್ನ ಪಟ್ಟಾಭಿಷೇಕ ವೈಭವದಿಂದ ನಡೆಯಲಿ. ಇನ್ನೊಂದು ಮಾತು. ಅದೇನು ಹೇಳು ರಾಮಚಂದ್ರ. ನಿನ್ನೊಂದಿಗೆ ಅಂಗದನ ಯುವರಾಜ್ಯಾಭಿಷೇಕವೂ ನಡೆಯಲಿ. ತಂದೆಯಂತೆ ತೇಜಸ್ವಿಯೂ ಪರಾಕ್ರಮಿಯೂ ಆದ ಅಂಗದ ಅದಕ್ಕೆ ಯೋಗ್ಯನಾಗಿದ್ದಾನೆ. ಖಂಡಿತ ರಾಮಚಂದ್ರ, ಹಾಗೆಯೇ ಮಾಡುತ್ತೇನೆ. ಅಂಗದ, ಅಪ್ಪಣೆ ಮಾಡು ರಾಮಚಂದ್ರ. ನಿನ್ನ ಚಿಕ್ಕಪ್ಪನಿಗೆ ವಿಧೇಯನಾಗಿ ಬೆಂಬಲವಾಗಿ ರಾಜ್ಯ ಕಾರ್ಯದಲ್ಲಿ ಭಾಗಿಯಾಗಿ ನಿನ್ನ ತಂದೆಯಂತೆ ಕೀರ್ತಿಗೆ ಭಾಜನನಾಗು. ಆಗಲಿ ರಾಮಚಂದ್ರ. ಇನ್ನು ಮುಂದೆ ಸುಗ್ರೀವ ಚಿಕ್ಕಪ್ಪನೇ ನನ್ನ ತಂದೆ, ನನ್ನ ಒಡೆಯ. ಇಡೀ ವಾನರರ ಸಮೂಹವೇ ಸುಗ್ರೀವರನ್ನು ಅನುಸರಿಸುತ್ತಿದೆ ರಾಮಚಂದ್ರ ಪ್ರಭು. ರಾಮಚಂದ್ರ ಪ್ರಭು, ಈ ನೀಲನಂತಹ ಅಸಂಖ್ಯಾತ ವಾನರ ವೀರರಿದ್ದಾರೆ. ಅವರೆಲ್ಲರ ಬೆಂಬಲದಿಂದ ಸುಗ್ರೀವನು ಕಿಷ್ಕಿಂಧೆಯ ಕೀರ್ತಿಯನ್ನು ಖಂಡಿತ ಬೆಳಗಿಸುತ್ತಾನೆ. ಸುಗ್ರೀವ, ಈಗ ಶ್ರಾವಣ ಮಾಸ ಆರಂಭವಾಗುತ್ತಿದೆ. ಇನ್ನು 4 ತಿಂಗಳು ಮಳೆಗಾಲ. ಯಾವುದೇ ಮಹತ್ವದ ಕಾರ್ಯವನ್ನು ಮಾಡಲು ಇದು ಪ್ರಶಸ್ತವಾದ ಸಮಯವಲ್ಲ. ಆದ್ದರಿಂದ ನೀನು ನಿನ್ನ ಪರಿವಾರದೊಡನೆ ಕಿಷ್ಕಿಂಧೆಗೆ ಹೋಗು. ಮಳೆಗಾಲ ಕಳೆಯುವವರೆಗೂ ನಾವು ಈ ಪರ್ವತದಲ್ಲೇ ವಾಸ ಮಾಡುತ್ತಾ. ರಾಮಚಂದ್ರ ಪ್ರಭು, ನೀವು ಈ ಪರ್ವತದಲ್ಲಿ ವಾಸಿಸುವುದನ್ನು ನಾವು ಹೇಗೆ ಸಹಿಸುವುದು? ಹನುಮಂತ, 13 ವರ್ಷಗಳ ಕಾಲ ಅರಣ್ಯದಲ್ಲಿ ಕಳೆದ ನಮಗೆ 4 ತಿಂಗಳು ಪರ್ವತದಲ್ಲಿ ವಾಸ ಮಾಡುವುದು ಕಷ್ಟವೇ? ಹನುಮಂತ, ಈ ಪರ್ವತ ಪ್ರದೇಶವು ರಮ್ಯವಾಗಿದೆ. ಮಳೆ ಗಾಳಿಗಳಿಂದ ರಕ್ಷಣೆ ಪಡೆಯಲು ಹಲವು ಗುಹೆಗಳಿವೆ. ಹತ್ತಿರದಲ್ಲೇ ಜಲ ಸಮೃದ್ಧವಾಗಿರುವ ಸುಂದರ ಸರೋವರವೂ ಇದೆ. ನಮ್ಮ ಚಿಂತೆಯನ್ನು ಬಿಡಿ ಸುಗ್ರೀವ. ಕಾರ್ತಿಕ ಮಾಸ ಆರಂಭವಾಗುತ್ತಲೇ ಸೀತಾ ಅನ್ವೇಷಣೆಗೆ ಪ್ರಯತ್ನಿಸು. ಈಗ ನೀನು ಕಿಷ್ಕಿಂಧೆಗೆ ಹೋಗು. ಪಟ್ಟಾಭಿಷಿಕ್ತನಾಗಿ ಎಲ್ಲರನ್ನು ಸಂತೋಷಗೊಳಿಸು. ನಾವು ಇಲ್ಲಿಂದಲೇ ಮಂಗಳವನ್ನು ಹಾರೈಸುತ್ತೇವೆ. ನಿನ್ನಿಚ್ಛೆಯಂತೆ ಆಗಲಿ, ನಾವಿನ್ನು ಬರುತ್ತೇವೆ. ಸುಗ್ರೀವ ಪ್ರಭುವಿಗೆ, ಯುವರಾಜ ಅಂಗದ ಕುಮಾರನಿಗೆ, 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 ಸುಗ್ರೀವ ಪ್ರಭುವಿಗೆ. ಸಮಸ್ತ ವಾನರ ಕುಲ ಬಾಂಧವರೇ, ಶ್ರೀರಾಮಚಂದ್ರ ಪ್ರಭುವಿನ ಅನುಗ್ರಹದಿಂದ ವಾನರ ಶ್ರೇಷ್ಠನಾದ ಸುಗ್ರೀವನು ಕಿಷ್ಕಿಂಧೆಯ ಮಹಾರಾಜನಾಗಿ ಪಟ್ಟಾಭಿಷಕ್ತನಾಗಿದ್ದಾನೆ. ಇದು ನಮ್ಮೆಲ್ಲರಿಗೂ ಆನಂದ ತರುವ ವಿಷಯವಾಗಿದೆ. ಸುಗ್ರೀವ ಮಹಾರಾಜನಿಗೆ, ಸುಗ್ರೀವ ಮಹಾರಾಜನಿಗೆ. ಮಹಾವೀರನಾದ ವಾಲಿ ಪ್ರಭುವಿನ ವೀರಪುತ್ರ, ಮಹಾರಾಣಿ ತಾರೆಯ ಅಕ್ಕರೆಯ ಪುತ್ರ ಅಂಗದ ಕುಮಾರನು ಯುವರಾಜನಾಗಿದ್ದಾನೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ತರುವ ವಿಷಯ. ಯುವರಾಜ ಅಂಗದ ಕುಮಾರನಿಗೆ, ಯುವರಾಜ ಅಂಗದ ಕುಮಾರನಿಗೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮುಂದಿರುವ ಮುಖ್ಯ ಕರ್ತವ್ಯದ ಬಗ್ಗೆ ಹೇಳಬೇಕಾಗಿದೆ. ದಶರಥ ಪುತ್ರರಾದ ಶ್ರೀರಾಮ ಲಕ್ಷ್ಮಣರು ಸೀತಾದೇವಿಯನ್ನು ಹುಡುಕುತ್ತಾ ಬಂದಿರುವುದು ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಆ ಕಾರ್ಯದಲ್ಲಿ ನೆರವು ನೀಡುವುದಾಗಿ ಸುಗ್ರೀವ ಪ್ರಭು ಅವರಿಗೆ ಭಾಷೆ ಕೊಟ್ಟಿದ್ದಾರೆ. ಶ್ರೀರಾಮಚಂದ್ರ ತಾನು ಕೊಟ್ಟ ಮಾತಿನಂತೆ ನಡೆದುಕೊಂಡು ವಾಲಿಯನ್ನು ನಿಗ್ರಹಿಸಿದ್ದಾರೆ. ಈಗ ಅಗ್ನಿಸಾಕ್ಷಿಯಾಗಿ ಮಿತ್ರತ್ವವನ್ನು ಅಂಗೀಕರಿಸಿದ ಸುಗ್ರೀವರಾಜನು ಮಾತಿಗೆ ತಪ್ಪದೆ ಶ್ರೀರಾಮಚಂದ್ರನ ಕಾರ್ಯದಲ್ಲಿ ಉದಾಸೀನ ತೋರದೆ ನಡೆಸಿಕೊಡಬೇಕು. ಇದೇ ವಾನರರ ಗೌರವ, ಇದೇ ನಮ್ಮೆಲ್ಲರ ಕರ್ತವ್ಯ. ಹನುಮಂತ, ಪರಮಾಪ್ತ ಸಚಿವ, ಪ್ರಿಯ ಬಂಧು, ಮಹಾಜ್ಞಾನಿ, ಪ್ರಭುವಿನ ಕ್ಷೇಮವನ್ನು ಬಯಸುವುದರಲ್ಲಿ ಮೊದಲಿಗ ಮಂತ್ರಿಯಾದವನು
ಒಡೆಯನಿಗೆ ಸಮಯೋಚಿತವಾದ ಸಲಹೆಯನ್ನು ನೀಡಬೇಕು. ಈ ಕಾರ್ಯವನ್ನು ಹನುಮಂತನು ನನ್ನ ಪಟ್ಟಾಭಿಷೇಕದ ದಿನವೇ ಹೇಳುತ್ತಿದ್ದಾನೆ. ನನ್ನ ಕರ್ತವ್ಯ ಪ್ರಜ್ಞೆಯನ್ನು ಎಚ್ಚರಿಸುತ್ತಿದ್ದಾನೆ. ಮಳೆಗಾಲದ ಈ 4 ತಿಂಗಳು ಕಳೆಯುತ್ತಿದ್ದ ಹಾಗೆಯೇ ನಾವೆಲ್ಲರೂ ಸೀತಾನ್ವೇಷಣೆಯನ್ನು ಕೈಗೊಳ್ಳೋಣ. ಶ್ರೀರಾಮನಿಗೆ ಕೊಟ್ಟಿರುವ ಭರವಸೆಯನ್ನು ಈಡೇರಿಸೋಣ. ಸುಗ್ರೀವ ಪ್ರಭುವಿಗೆ, ಸುಗ್ರೀವ ಪ್ರಭುವಿಗೆ, ಸುಗ್ರೀವ ಪ್ರಭುವಿಗೆ, ಶ್ರೀರಾಮಚಂದ್ರ ಪ್ರಭುವಿಗೆ. ಲಕ್ಷ್ಮಣ, ಈ ಪ್ರಸ್ರವಣ ಪರ್ವತ ಎಷ್ಟು ರಮ್ಯವಾಗಿದೆ ಅಲ್ಲವೇ? ಹೌದು ಸಹೋದರ, ಇದು ರಮಣೀಯವಾಗಿದೆ. ಈ ಗುಹೆ ಪ್ರದೇಶವು ಬಹಳ ಸುಂದರವಾಗಿದೆ. ಇಲ್ಲಿ ಆಹ್ಲಾದಕರವಾದ ವಾತಾವರಣವೂ ಇದೆ. ಮಳೆಗಾಲ ಕಳೆಯುವವರೆಗೂ ನಾವು ಇಲ್ಲಿಯೇ ವಾಸ ಮಾಡೋಣ. ಹೌದು ಸಹೋದರ, ಮಳೆಗಾಲವನ್ನು ಕಳೆಯಲು ಈ ಗುಹೆ ಪ್ರಶಸ್ತವಾಗಿದೆ. ಮಳೆಗಾಳಿಗಳ ಹೊಡೆತದಿಂದ ರಕ್ಷಣೆ ಪಡೆಯಲು ಅನುಕೂಲವಾಗುವಂತೆ ಈ ಗುಹೆ ನೈಸರ್ಗಿಕವಾಗಿಯೇ ಸುರಕ್ಷಿತವಾಗಿದೆ. ಅಷ್ಟು ಮಾತ್ರವಲ್ಲ ಸಹೋದರ, ಇಲ್ಲಿರುವವರೆಗೆ ದೂರ ಹೋಗದೆ ಹತ್ತಿರದಲ್ಲೇ ಕಂದಮೂಲಗಳನ್ನು ಸಂಗ್ರಹಿಸಬಹುದು. ಗುಡ್ಡ ಬೆಟ್ಟಗಳಿಂದ ಕೂಡಿರುವ ಈ ಮನೋಹರವಾದ ಸ್ಥಳದಲ್ಲಿ ಬೇಸರವಿಲ್ಲದೆ ಮಳೆಗಾಲವನ್ನು ಕಳೆದು ಬಿಡಬಹುದು. ಮಾನವ ನಿರ್ಮಿತ ಮಹಲುಗಳಿಗಿಂತ ಈ ದೈವ ನಿರ್ಮಿತ ಪ್ರಕೃತಿ ಎಷ್ಟು ಸಹಜ ಸುಂದರವಾಗಿದೆ ಅಲ್ಲವೇ ಲಕ್ಷ್ಮಣ? ನಿಸರ್ಗ ನೀಡುವ ಸಂತೋಷದ ಮುಂದೆ ಬೇರೆ ಯಾವ ಸಂತೋಷವೂ ಸಾಟಿ ಇಲ್ಲ. ಸಹೋದರ, ಗುಹೆಯ ಪೂರ್ವ ದಿಕ್ಕಿನಲ್ಲಿ ಕೆಸರಿಲ್ಲದ ತಿಳಿ ನೀರಿನಿಂದ ಗಂಗಾ ನದಿಯಂತಿರುವ ಒಂದು ನದಿ ಹರಿಯುತ್ತಿದೆ. ವಿವಿಧ ಬಗೆಯ ವೃಕ್ಷ ಸಮೂಹ ಕಣ್ಣಿಗೆ ಆನಂದ ನೀಡುತ್ತಿದೆ. ಹೌದು ಲಕ್ಷ್ಮಣ, ಈ ನದಿ, ವೃಕ್ಷಗಳು, ಪ್ರಕೃತಿ ಆಕರ್ಷಣೀಯವಾಗಿದೆ. ಆದರೆ ಸಹೋದರ, ಏಕೆ ಸುಮ್ಮನಾದೆ? ಇದ್ದಕ್ಕಿದ್ದಂತೆ ಏಕೆ ಚಿಂತಾಕ್ರಾಂತನಾದೆ? ಇದನ್ನೆಲ್ಲ ನೋಡುತ್ತಿದ್ದರೆ ನನ್ನ ಸೀತೆಯೊಂದಿಗೆ ಕಳೆದ ಕ್ಷಣಗಳು ನನ್ನ ನೆನಪಿನಲ್ಲಿ ನುಗ್ಗಿ ಬರುತ್ತಿವೆ ಲಕ್ಷ್ಮಣ. ಸಹೋದರ, ಸಹೋದರ, ಏನು ಲಕ್ಷ್ಮಣ? ವಿಷಾದವನ್ನು ಬಿಡು ಸಹೋದರ. ಮಳೆಗಾಲ ಮುಗಿದ ನಂತರ ಅತ್ತಿಗೆ ಖಂಡಿತ ಸಿಕ್ಕೇ ಸಿಗುತ್ತಾರೆ. ಇನ್ನು ಮುಂದಿನ ಯಾವ ಮಳೆಗಾಲದಲ್ಲೂ ನೀವಿಬ್ಬರು ದೂರವಿರುವಂತಹ ಪ್ರಸಂಗ ಬರುವುದಿಲ್ಲ. ಚಿಂತಿಸಬೇಡ, ಬಾ ಗುಹೆಯೊಳಗೆ ಹೋಗೋಣ. ಈ ಸೀತೆಯಂತ ಹಠಮಾರಿ ಹೆಣ್ಣನ್ನು ನಾನು ನೋಡಿಯೇ ಇಲ್ಲ. ಏನು ಪ್ರಯೋಜನ? ಎಷ್ಟೇ ಹಠ ಮಾಡಿದರೂ ಕಟ್ಟ ಕಡೆಗೆ ಗೆಲುವು ನಮ್ಮ ಪ್ರಭುವಿಗೆ ಎಂಬುದು ಇವಳಿಗೆ ಗೊತ್ತಿಲ್ಲ. ಹೌದು, ಹಿಂದೆ ಮರುತ ರಾಜನು ಯಜ್ಞ ಮಾಡುತ್ತಿರುವಾಗ ನಮ್ಮ ರಾವಣೇಶ್ವರ ಪ್ರಭುಗಳನ್ನು ಕಂಡು ಶರಣಾಗತನಾಗಿದ್ದ ವಿಷಯ ನಾವು ಇವಳಿಗೆ ಹೇಳಲೇ ಇಲ್ಲ ಅಲ್ಲವೇ? ಹೌದು, ಆ ವಿಷಯವನ್ನು ನಾವು ಇವಳಿಗೆ ಹೇಳಲು ಮರೆತೇ ಬಿಟ್ಟಿದ್ದೆವು. ಉಶಿರಾ ದೇಶದ ರಾಜ ಮರುತ್ತ ಇಂದ್ರಾದಿ ದೇವತೆಗಳನ್ನೇ ಸೇರಿ ಯಜ್ಞವನ್ನು ಮಾಡುತ್ತಿರುವಾಗ ನಮ್ಮ ಪ್ರಭುಗಳು ಅಲ್ಲಿಗೆ ಧಾವಿಸಿದರು. ಆಗ ಆ ದೇವತೆಗಳು ನಮ್ಮ ಪ್ರಭುವಿಗೆ ಎದರಿ ಏನು ಗತಿಯಾದರೆಂಬುದು ಈ ಸೀತೆಗೆ ತಿಳಿದಿಲ್ಲ. ರಾವಣನ ವಶದಲ್ಲಿರುವ ದೇವತೆಗಳನ್ನು ಕರೆದೊಯ್ಯಲು ಆ ಇಂದ್ರನಿಗೆ ಸಾಧ್ಯವಾಗಲಿಲ್ಲವೆಂದ ಮೇಲೆ ಆ ರಾಮ ಬಂದು ಈ ಸೀತೆಯನ್ನು ಕರೆದೊಯ್ಯಲು ಸಾಧ್ಯವೇ? ಎಲೆ ಸೀತೆ, ಮರುತನ ಯಜ್ಞದಲ್ಲಿ ಇಂದ್ರ, ವರುಣ, ಯಮ, ಕುಬೇರ ಇವರೆಲ್ಲರೂ ನಮ್ಮ ರಾವಣೇಶ್ವರನ ಪ್ರತಾಪಕ್ಕೆ ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಂಡರೆಂಬುದು ನಿನಗೆ ಗೊತ್ತೇ? ಹೇಳುತ್ತೇವೆ ಕೇಳು. ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಶ್ರೀರಾಮಚಂದ್ರ ಪ್ರಭುಗಳು 4 ವರ್ಷಗಳ ಹಿಂದೆ 4 ದಿನಗಳ ಹಿಂದೆ 4 ವರ್ಷಗಳ 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 ಹಿಂದೆ 4
ಓಂ ಭೂರ್ಭುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನಮ್ಮ ಪ್ರಭು ರಾವಣೇಶ್ವರ ಯಜ್ಞಕುಂಡದ ಬಳಿಗೆ ಬಂದಾಗ ನೋಡಬೇಕಾಗಿತ್ತು ಆ ದೇವತೆಗಳ ಸ್ಥಿತಿ. ಪಾಪ ಚಿಂತಾಜನಕವಾಗಿತ್ತು. ಸ್ವರ್ಗಾಧಿಪತಿ ದೇವೇಂದ್ರ ಹೆದರಿ ನವಿಲಿನ ರೂಪ ತಾಳಿಬಿಟ್ಟ. ಮೃತ್ಯು ದೇವತೆಯಾದ ಸಾಕ್ಷಾತ್ ಯಮಧರ್ಮ ಕಾಗೆಯಾದ. ಸಂಪತ್ತಿನ ಒಡೆಯ ರಾವಣೇಶ್ವರನ ಹಿರಿಯಣ್ಣ ಈಗಾಗಲೇ ಪುಷ್ಪಕ ವಿಮಾನವನ್ನು ಕಳೆದುಕೊಂಡು ಬಿಟ್ಟಿದ್ದ. ತಮ್ಮನಿಗೆ ಹೆದರಿದ ಕುಬೇರ ಊತಿಕೇತನಾದ. ಜಗತ್ತಿಗೆ ಮಳೆಯನ್ನು ನೀಡುವ ವರುಣ ಹಂಸ ಪಕ್ಷಿಯಾಗಿ ಬಿಟ್ಟ. ನಮ್ಮ ಪ್ರಭುಗಳು ಧೀರರಂತೆ ಯಜ್ಞಕುಂಡದ ಬಳಿಗೆ ಬಂದರು. ಆಗ ಅಲ್ಲಿದ್ದವರು ಪುರೋಹಿತ ಮತ್ತು ಮಾರುತ. ಶ್ರೇಷ್ಠ ಹನುಮಂತ, ನೀನು ನನ್ನನ್ನು ಕಾಣಲು ಬಯಸಿರುವೆ ಎಂದು ನೀಲ ಹೇಳಿದ. ನಿನ್ನ ಮೇಲಿನ ಅಪಾರವಾದ ಗೌರವದಿಂದ ಬಂದೆ. ಹೇಳು, ಏನಂತ ಅವಸರದ ರಾಜಕಾರ್ಯ? ಈಗ ಮಿತ್ರ ಕಾರ್ಯವೇ ರಾಜಕಾರ್ಯ. ಅದನ್ನು ನಾನು ನಿನಗೆ ನೆನಪು ಮಾಡಲು ಬಂದೆ. ಮಿತ್ರ ಕಾರ್ಯವೇ? ಅದೇನದು? ವಾನರೇಶ್ವರ, ಮಿತ್ರ ಸಹಾಯದಿಂದ ರಾಜ್ಯ ಪಡೆದೆ, ಐಶ್ವರ್ಯ ಪಡೆದೆ. ಆದರೆ ಅಂಥ ಮಿತ್ರನಿಗೆ ಮಾತು ಕೊಟ್ಟ ಕಾರ್ಯವನ್ನು ಹಾಗೇ ಉಳಿಸಿದೆ. ಆದಷ್ಟು ಬೇಗ ಅತ್ತ ಗಮನ ಹರಿಸುವುದು ಸೂಕ್ತ ಮಹಾರಾಜ. ನಾನು ಕರ್ತವ್ಯವನ್ನು ಮರೆತಿರುವೆನೆಂದು ಏಕೆ ಭಾವಿಸುತ್ತಿರುವೆ ಮಾರುತಿ? ನಾನು ಹಾಗೆ ಭಾವಿಸುತ್ತಿಲ್ಲ. ಆದರೆ ಸೂಕ್ತ ಸಮಯದಲ್ಲಿ ಸೂಕ್ತವಾದ ಕಾರ್ಯವನ್ನು ಯಾರು ಮಾಡುತ್ತಾರೋ ಅವರು ಕೀರ್ತಿಗೆ ಬಾಧ್ಯರಾಗುತ್ತಾರೆ. ಅದರಲ್ಲೂ ಮಿತ್ರ ಕಾರ್ಯವನ್ನು ಸಮಯೋಚಿತವಾಗಿ ಮಾಡುವುದು ರಾಜನಾದವನ ಕರ್ತವ್ಯ. ಮಾರುತಿ, ಅದೆಲ್ಲ ನನಗೆ ತಿಳಿದಿಲ್ಲವೆಂದುಕೊಂಡಿರುವೆಯಾ? ತಿಳಿಯದಿರುವುದನ್ನು ನೆನಪು ಮಾಡಿಕೊಡುವುದು ಸಚಿವನಾದವನ ಕರ್ತವ್ಯ. ಹನುಮಂತ, ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನೇರವಾಗಿ ಹೇಳು. ಮಹಾರಾಜ ಸುಗ್ರೀವ, ರಾಜನಾದವನಿಗೆ ಸೈನ್ಯ ಮತ್ತು ಕೋಶಗಳಂತೆ ಮಿತ್ರಬಲವು ಬಹಳ ಮುಖ್ಯವಾದುದು. ಅವುಗಳ ಮಹತ್ವವನ್ನು ಅರಿತವನೇ ರಾಜನಾಗಿ ಯಶಸ್ವಿಯಾಗುತ್ತಾನೆ. ಹನುಮಂತ, ನಿನ್ನಷ್ಟಲ್ಲದಿದ್ದರೂ ನಾನು ತಕ್ಕ ಮಟ್ಟಿಗೆ ರಾಜನೀತಿಯನ್ನು ಬಲ್ಲವನಾಗಿದ್ದೇನೆ. ರಾಜನೀತಿಯನ್ನು ಕೇವಲ ತಿಳಿಯುವುದು ಮುಖ್ಯವಲ್ಲ ಮಹಾರಾಜ, ಅದು ಕಾರ್ಯದಲ್ಲಿ ಯಶಸ್ವಿಯಾಗಬೇಕು. ಮಿತ್ರ ಕಾರ್ಯ ಸ್ವಂತ ಕಾರ್ಯಕ್ಕಿಂತಲೂ ಪ್ರಧಾನವಾದುದು. ಅದಕ್ಕಿಂತ ಮುಖ್ಯವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು. ಎಚ್ಚರ ತಪ್ಪಿದರೆ, ಉದಾಸೀನವಾದರೆ ಅನರ್ಥಗಳು ಸಂಭವಿಸಬಹುದು. ಏನಂದ್ರೆ? ನನಗೆ ಅನರ್ಥಗಳು ಸಂಭವಿಸುವ ಸಾಧ್ಯತೆ ಇದೆಯೇ? ಹಾಗಾಗಲಿ ಎಂದು ನಾನು ಬಯಸುವುದಿಲ್ಲ. ಆದರೆ ಕಾಲ ಮೀರಿದ ನಂತರ ಯಾವ ಕಾರ್ಯವನ್ನು ಮಾಡಿದರೂ ಅದು ನಿಷ್ಪ್ರಯೋಜಕ. ಜೊತೆಗೆ ಅದರಿಂದ ಪ್ರತಿಕೂಲ ಪರಿಣಾಮ ಉಂಟಾದರೂ ಆಶ್ಚರ್ಯವೇನಿಲ್ಲ. ಹೆದರಿ ಬೆಪ್ಪಾದ ಆ ಮರುತನಿಗೆ ನಮ್ಮ ಪ್ರಭುಗಳು ಏನು ಹೇಳಿದರು ಗೊತ್ತೇ?
ಎಲ್ಲವೋ ಉಶಿರ ದೇಶದ ಅರಸು ಮರುತ್ತ, ನಾನು ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದೇನೆ. ನೀನು ನನ್ನೊಡನೆ ಯುದ್ಧ ಮಾಡಬೇಕು, ಇಲ್ಲವಾದರೆ ಶರಣಾಗತನಾಗಬೇಕು. ಇಲ್ಲದಿದ್ದರೆ ನೀನು ನಿನ್ನ ಯಜ್ಞ ಕ್ಷಣ ಮಾತ್ರದಲ್ಲಿ ನಾಶವಾಗುತ್ತದೆ. ಮೊದಲೇ ಹೆದರಿ ಗಡಗಡ ಎಂದು ನಡುಗುತ್ತಿದ್ದ ಮರುತ ರಾಜ ನಮ್ಮ ಪ್ರಭುಗಳಿಗೆ ಶರಣಾದ. ಅಂದ ಮೇಲೆ ನಿನ್ನ ರಾಮ ಎಷ್ಟರವನು? ಅವನೇನಾರು ಇಲ್ಲಿಗೆ ಬಂದರೆ ನಮ್ಮ ಪ್ರಭುಗಳನ್ನು ಕಂಡ ತಕ್ಷಣ ಓಡಿ ಹೋಗುವುದು ಖಂಡಿತ. ಸೀತಾದೇವಿ, ಮರುತ್ತನ ವಿಷಯವನ್ನು ಕೇಳಿ ನೀನು ಹೆದರಿ ಬಿಟ್ಟೆಯಾ? ಅದರ ಅಗತ್ಯವಿಲ್ಲ. ಮರುತ್ತ ಶರಣಾದದ್ದು ಏಕೆಂದು ನಾನು ಹೇಳುತ್ತೇನೆ, ಕೇಳಿ. ಎಲ್ಲವೋ ದೀಕ್ಷಾಬದ್ಧನಾಗಿ ದೇವತೆಗಳ ಪ್ರೀತ್ಯರ್ಥವಾಗಿ ಯಜ್ಞವನ್ನು ಮಾಡುತ್ತಿರುವ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವ ನೀನು ಯಾರು? ನಾನು ಯಾರು ಎಂದು ನಿನಗೆ ತಿಳಿದಿಲ್ಲವೇ? ಅಥವಾ ಗೊತ್ತಿದ್ದು ಗೊತ್ತಿಲ್ಲದಂತೆ ನಾಟಿಸುತ್ತಿರುವೆಯಾ? ಇರಲಿ, ನಾನಾರೆಂದು ತಿಳಿಸುತ್ತೇನೆ. ನಾನು ಲಂಕಾಧೀಶ್ವರ ದಶಕಂಠ ರಾವಣ. ಲೋಕಲೋಕಗಳಲ್ಲಿಯೂ ಪ್ರಖ್ಯಾತಿಯಾಗಿರುವ ನಾನು ಯಾರೆಂದು ನಿನಗೆ ನಿಜವಾಗಲೂ ತಿಳಿದಿಲ್ಲವೇ? ನನ್ನನ್ನು ಕಂಡ ಮೇಲೂ, ನನ್ನ ದರ್ಪ ವೈಭವಗಳನ್ನು ನೋಡಿದ ಮೇಲೂ ನಿನಗೆ ನನ್ನ ಬಗ್ಗೆ ಕಿಂಚಿತ್ತು ಕುತೂಹಲ ಮೂಡಲಿಲ್ಲವೇ? ಇರಲಿ, ನನ್ನನ್ನು ನೋಡಿದ ಮೇಲೂ ನನಗೆ ಭಯಪಡದೆ ನಿಂತಿರುವ ನಿನ್ನ ಧೈರ್ಯವನ್ನು ನಾನು ಮೆಚ್ಚುತ್ತೇನೆ. ನನ್ನ ಸೋದರ ಕುಬೇರನಿಂದ ಪುಷ್ಪಕ ವಿಮಾನವನ್ನು ಕಸಿದುಕೊಂಡ ನನ್ನ ಪರಾಕ್ರಮ ಎಷ್ಟೆಂದು ನಿನಗೆ ತಿಳಿಯುತ್ತಲ್ಲವೇ? ಭಲೆ ಭಲೆ ರಾವಣೇಶ್ವರ, ಯುದ್ಧದಲ್ಲಿ ನಿನ್ನ ಸೋದರನಾದ ಕುಬೇರನನ್ನೇ ಸೋಲಿಸಿದ ನೀನು ಮಹಾಪರಾಕ್ರಮಶಾಲಿಯೇ ಸರಿ. ನೀನು ತುಂಬಾ ಅದೃಷ್ಟವಂತ. ಪೂರ್ವ ಜನ್ಮದ ಪುಣ್ಯದಿಂದ ಈ ಜನ್ಮದಲ್ಲಿ ಇನ್ನೂ ಎಂತೆಂತಹ ವರಗಳನ್ನು ಪಡೆದಿರುವೆಯೋ? ಪೂರ್ವ ಜನ್ಮದ ಪುಣ್ಯವಲ್ಲವೋ ಮರುತ್ತ? ಈ ಜನ್ಮದಲ್ಲಿ ನನ್ನ ಶಕ್ತಿ ಸಾಮರ್ಥ್ಯಗಳಿಂದ, ನನ್ನ ಕಠಿಣವಾದ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಅಜೇಯನೆಂಬ ವರ ಪಡೆದಿದ್ದೇನೆ. ನನ್ನನ್ನು ಗೆಲ್ಲಲು ತ್ರಿಭುವನಗಳಲ್ಲೂ ಯಾರಿಂದಲೂ ಸಾಧ್ಯವಿಲ್ಲ. ನಾನು ನಿನಗೆ ಯುದ್ಧಕ್ಕೆ ಆಹ್ವಾನ ನೀಡುತ್ತಿದ್ದೇನೆ. ನನ್ನನ್ನು ಗೆಲ್ಲಬೇಕು, ಇಲ್ಲವಾದರೆ ನನಗೆ ಶರಣಾಗತನಾಗಬೇಕು. ಏನೆಂದೆ? ನಾನು ನಿನಗೆ ಶರಣಾಗುವುದೇ? ನನ್ನನ್ನೇನು ಕೈಲಾಗದ ಹೇಡಿ ಎಂದು ತಿಳಿದಿರುವೆಯಾ? ನನ್ನಲ್ಲಿರುವ ಅತಿ ಶಕ್ತಿಯುತವಾದ ಬಾಣಗಳನ್ನು ಪ್ರಯೋಗಿಸಿ ನಿನ್ನನ್ನು ಈಗಲೇ ಯಮಪುರಿಗೆ ಅಟ್ಟುತ್ತೇನೆ. ಸಿದ್ಧನಾಗು. ಸಾವಧಾನ ಮಹಾರಾಜ, ಸಾವಧಾನ. ನೀನು ಪರಮೇಶ್ವರನ ಪರವಾದ ಯಜ್ಞದೀಕ್ಷೆಯನ್ನು ಹೊಂದಿರುವೆ. ಯಜ್ಞದೀಕ್ಷೆಯನ್ನು ಮಾಡುವವನು ಯುದ್ಧಕ್ಕೆ ಮುಂದಾಗಬಾರದು, ಕೋಪವನ್ನು ಮಾಡಬಾರದು. ಆದರೆ ಮುನೀಂದ್ರ, ಈ ದುರ್ಳ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನಲ್ಲ? ಮಹಾರಾಜ, ಇವನು ಯಜ್ಞ ವಿರೋಧಿ, ದೇವತೆಗಳ ಶತ್ರು. ಯಜ್ಞವನ್ನು ಹಾಳು ಮಾಡುವುದೇ ಇವನ ಉದ್ದೇಶ. ಹಾಗಾದರೆ ಈಗ ಮತ್ತೇನು ಮಾಡುವುದು ಮುನೀಂದ್ರ? ಯುದ್ಧವೆಂದ ಮೇಲೆ ಸೋಲು ಗೆಲುವುಗಳು ಸಂದೇಹಾಸ್ಪದ. ಇವನನ್ನು ಉಪಾಯವಾಗಿ ಸಾಗ ಹಾಕಿ ನೀನು ಯಜ್ಞ ಕಾರ್ಯವನ್ನು ಮುಂದುವರಿಸು. ಹಾಗೆ ಆಗಲಿ ಮುನೀಂದ್ರ. ನೀವು ಹೇಳಿದಂತೆಯೇ ನಾನು ಇವನೊಡನೆ ಯುದ್ಧ ಮಾಡುವುದಿಲ್ಲ. ಎಲೈ ದಾನವೇಂದ್ರ, ಅಂದರೆ ನೀನು ನನ್ನೊಡನೆ ಯುದ್ಧ ಮಾಡುವುದಿಲ್ಲ ಎಂದ ಮೇಲೆ ನೀನು ನನಗೆ ಶರಣಾಗತನಾದಂತೆ. ಮರುತ್ತ ಶರಣಾದ.
ಮರುತ್ತ ಶರಣಾದ. ನಡೆದ ಕತೆ ಸೀತೆ. ಪುರೋಹಿತರು ನೀಡಿದ ಸಲಹೆಯಿಂದ ಮರುತ ರಾವಣನೊಂದಿಗೆ ಯುದ್ಧ ಮಾಡಲಿಲ್ಲವೇ ಹೊರತು ಹೆದರಿಕೊಂಡಲ್ಲ. ಹನುಮಂತ, ನೀನು ನನ್ನ ಪ್ರಿಯ ಮಿತ್ರ ಶ್ರೀರಾಮನ ಬಗ್ಗೆ ಮಾತನಾಡುತ್ತಿರುವೆ ಎಂದು ನನಗೆ ಅರ್ಥವಾಗುತ್ತಿದೆ. ಆದರೆ ನನ್ನಿಂದ ಶ್ರೀರಾಮನಿಗೆ ಏನಂತ ಅನರ್ಥವಾಗಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಸ್ವಲ್ಪ ವಿವರಿಸಿ ಹೇಳು. ತಪ್ಪಾಗಿದೆ ಎಂದು ಎಚ್ಚರಿಸಲೇ ನಾನು ಬಂದಿದ್ದು. ಮಳೆಗಾಲ ಕಳೆದು ಕೂಡಲೇ ಮಿತ್ರ ಕಾರ್ಯವನ್ನು ನೆರವೇರಿಸುವುದಾಗಿ ನೀನು ಶ್ರೀರಾಮಚಂದ್ರನಿಗೆ ಮಾತು ಕೊಟ್ಟಿದ್ದು ಮರೆತು ಹೋಯಿತೆ. ಈಗಾಗಲೇ ತಡವಾಗಿದೆ. ರಾಮಪತ್ನಿ ಸೀತಾದೇವಿಯನ್ನು ಹುಡುಕುವ ಕಾರ್ಯ ಶೀಘ್ರವಾಗಿ ಆರಂಭಿಸಬೇಕಾಗಿದೆ. ನಿನ್ನ ಮಾತು ನಿಜ ಮಾರುತಿ. ಬಹುಕಾಲದಿಂದ ಸುಖ ವಂಚಿತನಾಗಿದ್ದ ನನಗೆ ಈ 4 ತಿಂಗಳುಗಳು 4 ಕ್ಷಣಗಳಂತೆ ಉರುಳಿ ಓದುವುದು ನನ್ನ ಅರಿವಿಗೆ ಬರಲಿಲ್ಲ. ಸುಖದಲ್ಲಿ ಮುಳುಗಿ ಸಕನ ಹಿತವನ್ನು ಮರೆಯಬಾರದು ಮಹಾರಾಜ. ಮಹಾತ್ಮನಾದ ಶ್ರೀರಾಮಚಂದ್ರ ಪತ್ನಿ ವಿಯೋಗದಿಂದ ಎಷ್ಟು ನೊಂದಿರುವನೆಂದು ಅರ್ಥ ಮಾಡಿಕೊ. ನಿನ್ನ ಕಾರ್ಯವನ್ನು ಮಾಡಿಕೊಟ್ಟ ಅವರ ಕಾರ್ಯವನ್ನು ಮಾಡಿಕೊಡುವುದರಲ್ಲಿ ಉದಾಸೀನ ತೋರಬಾರದು. ಇನ್ನು ಕೊಂಚವೂ ವಿಳಂಬವಾಗಬಾರದು. ಹಾಗಾದರೆ ಈಗಾಗಲೇ ವಿಳಂಬವಾಗಿದೆಯೇ? ಹೌದು. ಶ್ರೀರಾಮ ಹೇಳುವ ಮೊದಲೇ ನಾವು ಸೀತಾನ್ವೇಷಣೆ ಕಾರ್ಯದಲ್ಲಿ ಮುಂದಾಗುವುದು ಉಚಿತ. ಇನ್ನು ತಡ ಮಾಡುವುದು ಬೇಡ. ಹಾಗೆ ಆಗಲಿ ಹನುಮಂತ. ಶೀಘ್ರದಲ್ಲಿಯೇ ಕಾರ್ಯತತ್ಪರರಾಗೋಣ. ಶೀಘ್ರದಲ್ಲಿ ಎಂದು ಹೇಳುವ ಬದಲು ಈಗಲೇ ಎಂದು ಹೇಳು ಮಹಾರಾಜ. ಮಹಾಪರಾಕ್ರಮಿಯು ಸಮರ್ಥನೂ ಆದ ನೀನು ಶ್ರೀರಾಮಚಂದ್ರನಿಗೆ ಸಂತೋಷ ಉಂಟು ಮಾಡಲು ಸೀತಾನ್ವೇಷಣೆ ಕಾರ್ಯಕ್ಕೆ ಈಗಲೇ ಆಜ್ಞೆ ಮಾಡು. ಶ್ರೀರಾಮಚಂದ್ರ ಸ್ವತಃ ದೇವದಾನವರನ್ನು ನಿಗ್ರಹಿಸುವ ಸಮರ್ಥನಾದರೂ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸುವುದು ನಿನ್ನ ಕರ್ತವ್ಯ. ಹನುಮಂತ, ಸೂಕ್ತ ಸಮಯದಲ್ಲಿ ನೀನು ನನ್ನ ಕರ್ತವ್ಯದ ಅರಿವು ಮಾಡಿಕೊಟ್ಟೆ. ಮಹಾರಾಜ, ನೀನು ಆಜ್ಞೆ ಮಾಡಿದರೆ ಸಾಕು. ಪಾತಾಳದಲ್ಲಾಗಲಿ, ಭೂಮಿಯಲ್ಲಾಗಲಿ, ಅಂತರಿಕ್ಷದಲ್ಲಾಗಲಿ ನಮ್ಮನ್ನು ತಡೆಯುವವರು ಯಾರು? ಅಸಂಖ್ಯಾತ ವಾನರ ವೀರರು ನಿನ್ನ ಇಚ್ಛೆಯಂತೆ ನಡೆಯಲು ಸಮರ್ಥರಾಗಿದ್ದಾರೆ. ಯಾರು ಯಾವ ಯಾವ ಕಾರ್ಯವನ್ನು ಮಾಡಬೇಕೆಂದು ಕೂಡಲೇ ಆಜ್ಞಾಪಿಸು. ಹಾಗೆ ಆಗಲಿ ಹನುಮಂತ. ಈ ಕೂಡಲೇ ಆಜ್ಞಾಪಿಸುತ್ತೇನೆ. ನೀಲಾ, ಹೇಳಿ ಪ್ರಭು. ನೀಲಾ, ನಮ್ಮ ಕಪಿ ಸೈನಿಕರೆಲ್ಲ, ಬೇರೆ ಬೇರೆ ಕಡೆ ಇರೋ ಕಪಿ ನಾಯಕರೆಲ್ಲ ಕೂಡಲೇ ಇಲ್ಲಿಗೆ ಬಂದು ಸೇರುವಂತೆ ವ್ಯವಸ್ಥೆಗೊಳಿಸು. ಆಗಲಿ ಪ್ರಭು. ಸೈನ್ಯವೆಲ್ಲ ಒಂದು ಕಡೆ ಸೇರಿದ ಮೇಲೆ ಮುಂದಿನದನ್ನು ನಿರ್ಧರಿಸೋಣ. ಇನ್ನು 15 ದಿನಗಳೊಳಗೆ ಎಲ್ಲರೂ ಬಂದು ಇಲ್ಲಿ ಸೇರಬೇಕು. ತಡ ಮಾಡಿದರೆ ಮರಣದಂಡನೆಗೆ ಗುರಿಯಾಗುತ್ತಾರೆ. ಈ ನನ್ನ ಸಂದೇಶವನ್ನು ಎಲ್ಲರಿಗೂ ತಲುಪಿಸು. ಖಂಡಿತ ಎಲ್ಲರಿಗೂ ನಿಮ್ಮ ಸಂದೇಶವನ್ನು ತಿಳಿಸುತ್ತೇನೆ ಪ್ರಭು. ಹನುಮಂತ, ನೀನು ಹೇಳಿದ ಹಾಗೆ ನಾನು ಈ ಕೂಡಲೇ ಕಾರ್ಯತತ್ಪರನಾಗಿದ್ದೇನೆ. ಸಮಾಧಾನವಾಯಿತೆ? ಸಮಾಧಾನವಾಯಿತು ಮಹಾರಾಜ. ಮಿತ್ರ ಕಾರ್ಯವನ್ನು ನೆರವೇರಿಸಿ ನೀನು ಶ್ರೀರಾಮಚಂದ್ರನ ಅನುಗ್ರಹಕ್ಕೆ ಪಾತ್ರನಾಗಬೇಕೆಂಬುದೇ ನನ್ನ ಇಚ್ಛೆ. ನಾನಿನ್ನು ಬರುತ್ತೇನೆ.